ಇದೆಲ್ಲ ಒಂದು ಪೊಲಿಟಿಕಲ್ ಸ್ಟಂಟ್ ಅಂತ ಹೇಳ್ತೀನಿ ನಾನು. ನಾವು ನೋಡಿದೀವಿ ಹೇಗೆ ಹಿಂದಕ್ಕಾದ್ರೂ ಅವ್ರ ಬಗ್ಗೆನು ಸ್ಟೇಟ್ಮೆಂಟ್ ಕೊಟ್ಟಾಗ, ಬಿಜೆಪಿ ಒಬ್ರು ನಾಯಕರು ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಹೇಗೆ ಗೆರಾವ್ ಮಾಡಿದ್ರು, ಚಿತ್ತಾಪುರ್ ಗೆಸ್ಟ್ ಹೌಸ್ ಅಲ್ಲಿ ಅಂತ 2-3 ಗಂಟೆ ಅವರಿಗೆ ಗೆರಾವ್ ಮಾಡಿದ್ರು ಅವರು ಬೆಂಬಲಿಗರು. ಸೊ ಪ್ರಿಯಾಂಕ್ ಖರ್ಗೆ ಅವ್ರು ಏನಾದ್ರು ಯಾರಾದ್ರೂ ಅದ್ರ ಮೆಸೇಜ್ ಕಳ್ಸ್ಬಿಟ್ರು, ಏನಾದ್ರು ಒಂದು ಹೇಳಿಕೆ ಹೇಳ್ಬಿಟ್ರು ಅಂತ ಭಯ ಭೀತಿ ಪಡೋ ಅಂತ ಮನುಷ್ಯ ಅಂತೂ ಅವ್ರು ಅಲ್ಲ. ಅದಕ್ಕಿಂತ ಬದಲಾಗಿ ಅವ್ರು ಹೇಳಿದ್ರು ಸರ್ಕಾರಿ ಶಾಲೆ ಕಾಲೇಜುಗಳಿಗೆ RSS ಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ನನ್ನ ಪ್ರಶ್ನೆ, ಸರ್ಕಾರಿ ಕರ್ನಾಟಕದ ಸ್ಪೆಷಲಿ ಕಲಬುರಗಿ ಡಿಸ್ಟ್ರಿಕ್ಟ್ ನ ಅಥವಾ ಕರ್ನಾಟಕದ ಸರ್ಕಾರಿ ಶಾಲೆಗಳ ಕಾಲೇಜು ಒಂದು ವರ್ಕಿಂಗ್ ಕಂಡೀಷನ್ ಅಲ್ಲಾದ್ರೂ ಇದಾವ? ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿದ್ದೋಗಿದೆ, ಅಲ್ಲಿ ಟೀಚರ್ಸ್ ಅಲೋಕೇಶನ್ ಆಗ್ತಾ ಇಲ್ಲ, ಟೀಚರ್ಸ್ ಗೆ ನೀವು ರಿಕ್ರೂಟ್ ಮಾಡ್ತಾ ಇಲ್ಲ. ನಿನ್ನೆ ತಾನೇ ಒಬ್ರು ಲೈಬ್ರರಿಯನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, 3 ತಿಂಗಳು ಅವ್ರು ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಈಗ ಒಂದು 8 ವರ್ಷದ ಮಗುದು ಅಲ್ಲಿ ಮೈಸೂರಲ್ಲಿ ಹತ್ಯೆ ಆಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಿ, ಜಿಲ್ಲೆನ ಒಂದು ಪ್ರಗತಿಪರ ಜಿಲ್ಲೆಯಾಗಿ ಯಾವತ್ತು ಕಲ್ಯಾಣ ಕರ್ನಾಟಕ, ಯಾವತ್ತು ನಮ್ ಕಲಬುರಗಿ ಒಂದು ಡೆವಲಪ್ಡ್ ಡಿಸ್ಟ್ರಿಕ್ಟ್ ಅಂತ ಆಗುತ್ತೆ. 50 ವರ್ಷ ಆಯ್ತು ನೀವು ಆಡಳಿತ ಮಾಡ್ತಾ ಬಂದು, 78 ವರ್ಷ ಆಯ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ, ಇನ್ನೂ ಕಲ್ಯಾಣ ಕರ್ನಾಟಕ ಕಲಬುರಗಿ ಹಿಂದುಳಿದ ಪ್ರದೇಶನೇ ಅಂತ ಹೇಳ್ತೀವಿ ಬಿಜೆಪಿ. ಅಂಡ್ ಪ್ಲೀಸ್ ಹೆಲ್ಪ್ ದ ಪೀಪಲ್ ಆಫ್ ಕಲ್ಯಾಣ ಕರ್ನಾಟಕ ಟು ಥ್ರೈವ್ ಹಾರ್ಡ್ ಅಂಡ್ ಕಮ್ ಅಪ್, because everybody are migrating today to other districts and states. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.